ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿ ತಿಳ್ಕೊಂಡಿರ್ಬೋದು ಏನಪ್ಪ ಇವನು ಎಲ್ಲೋದ ಏನು ಕತೆ ಅಂತ ಯೋಚನೆ ಮಾಡ್ತಿರ್ಬೋದು. ಎಸ್, ನಾ ಬಂದಿದ್ದೀನಿ ಡೆಲ್ಲಿಗೆ ಬಂದು ಫಸ್ಟು ನಾನು ಹೋಗ್ಬೇಕಾದ ಜಾಗಕ್ಕೆ ಹೋಗಿದ್ದೆ, ಬಟ್ ಇವತ್ತು ಅದು ಕ್ಲೋಸ್ ಆಗಿತ್ತು. ಆದ ಕಾರಣ ನಾನು ರೂಮ್ ಬುಕ್ ಮಾಡಬೇಕಾಗಿ ಇವತ್ತು ರೂಮ್ ಬುಕ್ ಮಾಡಿದೆ ಯಾವುದು ಅಂತ ಕೇಳಿದರೆ ಅಂತ ರೆಡ್ ಕ್ಯಾಸಲ್ 4 ಸ್ಟಾರ್ ಹೋಟೆಲ್ ಅಂತ ಹೇಳ್ಬಿಟ್ಟು ಲೈಕ್ ಡೀಸೆಂಟ್ ಪ್ರೈಸಿಂಗ್ ಆಯಿತಾ. ಬಟ್ ರೂಮ್ ನೋಡಿದರೆ ಏನೋ ಅಂದರೆ ಚೆನ್ನಾಗಿ ಕಾಣಿಸ್ತದೆ ನೋಡಿ. ಇಲ್ಲಿ ಸಣ್ಣ ಒಂದು ರೂಮ್ ಟೂರ್ ಎಲ್ಲ ಸಖತ್ತಾಗಿದೆ ಆ್ಯಕ್ಚುಲಿ. ಫ್ರೆಂಡ್ಸ್ ಎಲ್ಲ ಇದ್ದರೆ ಮಜಾ ಇರ್ತದೆ. ಈಗ ನಾನು ಸದ್ಯಕ್ಕೆ ಒಬ್ಬನೇ ಇರೋದಲ್ಲ. ಇನ್ನು ವಾಶ್ರೂಮ್ ನೋಡ್ತೀರಂದರೆ ವಾಶ್ರೂಮ್ ಕೂಡ ಒಂಥರ ಅಲ್ಟಿಮೇಟಾಗಿ ಕಾಣಿಸ್ತಾ ಇದೆ. ಟವಲ್ಸ್ ಎಲ್ಲ ಇಟ್ಟಿದ್ದಾರೆ ಅಲ್ಲಿ. ಸೊ ಚೆನ್ನಾಗಿದೆ. ಏನಂತೀರ? ಫುಲ್ ಟಯರ್ಡಾಗಿ ಹೋಗಿದೆ ಗುರು. ಬೆಂಗಳೂರಿಗೆ ಬಸ್ಸಲ್ಲಿ ಬಂದು ಅರ್ಧಂಬರ್ಧ ಸತ್ತೋಗ್ಬಿಟ್ಟಿದ್ದೆ. ಬೆಂಗಳೂರಿಂದ ಪುನಃ ಫ್ಲೈಟ್ ಬೇರೆ ಜೀವನದಲ್ಲಿ ಫಸ್ಟ್ ಟೈಮು. ಸರಿ ಅಂತೇಳಿ ಫ್ಲೈಟ್ ಹತ್ತಿ ಬಂದು ಡೆಲ್ಲಿ ತಲುಪಿ, ಡೆಲ್ಲಿಗೆ ಬಂದಂಗೆ ಮಳೆ ಅಂತ ಹೇಳ್ಬಿಟ್ಟು ಫ್ಲೈಟು ಪುನಃ ಒಂದು ರೌಂಡ್ ನೋಡ್ಕೊಂಡು ಬಂದು ನಿಲ್ಲಿಸಿ ರೂಮ್ ಹುಡುಕಿ ರೂಮಿಗೆ ಬಂದು ಈಗ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಎಲ್ಲರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರ ಮೋಕ್ಷಿತ್ ನಂಜಪ್ಪ ಬ್ಲಾಗ್ಸ್ ಆ್ಯಂಡ್ ನಾನು ನಿಮ್ಮ ಮೋಕ್ಷಿತ್. ರೂಮದು ವಾಶ್ರೂಮಿಂದ ಬ್ಲಾಗ್ ಮಾಡ್ತಾಯಿದ್ದೀನಿ. ಒಂದು ಒಳ್ಳೆ ವೀಡಿಯೋ ಸ್ಟಾರ್ಟ್ ಆಗೋಕ್ಕಿದೆ. ಏನು ಎತ್ತ ಏನು ಕತೆ ಅಂತೆಲ್ಲ ನಿಮಗೆ ಗೊತ್ತಾಯ್ತಾ ಹೋಗುತ್ತೆ. ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ಫಸ್ಟ್ ಫ್ರೆಶ್ ಅಪ್ ಆಗಿಬಿಡ್ತೀನಿ. ಸೊ ರೀಸೆಂಟಾಗಿ ಆ್ಯಕ್ಚುಲಿ Insta360 ಒಂದು ಕವರ್ ತರಿಸಿದ್ದೆ. ಕವರ್ ಇನ್ ದ ಸೆನ್ಸ್ ಲೆನ್ಸಿಗೆ ಒಂದು ಕ್ಯಾಪ್ ತರಿಸಿದೆ. ಹಾಳಾದ ಕ್ಯಾಪ್ ಒಂದು ಚೂರು ಚೆನ್ನಾಗಿಲ್ಲ. ಅಮೆಝಾನ್ ತರಿಸಿ ಆಯಿತಾ. ಈಗ ನೋಡಿ ನಿಮಗೆ ಸ್ಕ್ರ್ಯಾಚ್ ಫೀಲ್ ಆಯ್ತದೆ ನೋಡಿ ಇಲ್ಲಿ. ಸೊ ಆಗಲ್ಲ, ಅದನ್ನೆಲ್ಲ ಸೈಡಲ್ಲಿ ಇಟ್ಬಿಟ್ಟು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಊಟ ತರಿಸಿದ್ದೀನಿ. ಏನೆಲ್ಲ ಕೊಟ್ಬಿಟ್ಟಿರೋದು ಏನಿಲ್ಲ, ಚಿಕನ್ ಫ್ರೈಡ್ ರೈಸ್ ಮತ್ತು ಚಿಕನ್ ಮಂಚೂರಿ. ಸರಿ ತಿಂದ್ಬಿಟ್ಟು ಮಲ್ಕೊಂಬಿಡೋಣ ಅಂತ ಡಿಸೈಡ್ ಮಾಡ್ಕೊತೀನಿ. ಸೊ ಬನ್ನಿ ನೋಡೋಣ. ಡೆಲ್ಲಿಲಿ ಮೊಟ್ಟ ಮೊದಲ ಬಾರಿಗೆ ನಿಮ್ಮ ಪ್ರಯಾಣ ಶುರು. ಏನು ಇಷ್ಟೊಂದು ಕೊಟ್ಬಿಟ್ಟಿದೆ. ಒಳ್ಳೆ ಘಮ ಇದೆ ಆ್ಯಕ್ಚುಲಿ. ಇನ್ನು ಮಂಚೂರಿ ಒಂದು ಹೇಳಿದ್ದೆ, ಕಲರ್ಫುಲ್ ಆಗಿ ಡಿಲೈಟ್ಫುಲ್ ಆಗಿದೆ. ಸೊ ತಿಂದ್ಬಿಟ್ಟು ಮತ್ತೆ ಸಿಗ್ತೀನಿ. ಸೀನ್ ಎ ಮೂಮೆಂಟ್. ಇನ್ಫ್ಯಾಕ್ಟ್ ತುಂಬ ಚೆನ್ನಾಗಿದೆ. ಲೈಕ್ ನಮ್ಮ ಕಡೆನೂ ಮಾಡ್ತಾರೆ, ಬಟ್ ಈ ಥರ ಹೋಟೆಲ್ಗಳಲ್ಲಿ ತುಂಬ ರೇರ್. ಯಾಕಂದರೆ ಇದರಲ್ಲಿ ಒಂಥರ ಸ್ಮೋಕಿ ಫ್ಲೇವರ್ ಇದೆ. ಸ್ಮೋಕಿ ಫ್ಲೇವರ್ ಎಲ್ಲರಿಗೂ ಇಷ್ಟ ಅಲ್ಲ, ಬಟ್ ನನಗೆ ತುಂಬ ಇಷ್ಟ ಆಗುತ್ತೆ. ಇದೊಂಥರ ನೋಡೋಕ್ಕೂ ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಅಂತೂ ಫಸ್ಟ್ ಟೈಮ್ ಜೀವನದಲ್ಲಿ ಡೆಲ್ಲಿಲಿ ಒಬ್ಬನೇ ಓಡಾಡ್ತೀನಿ ಸುಮ್ಮನೆ. ಆದರೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಬಿಡು. ಲೈಕ್ 120 ರೂಪಾಯಿ ಹೇಳ್ತಿದೆ 200 ಕಿಲೋಮೀಟರ್ಗೆ. ಹೋಗೋಣ ಬನ್ನಿ ಹೋಗೋಣ. ಸಿಕ್ಕಾಪಟ್ಟೆ ಕಾಸ್ಟ್ಲಿ ಬಿಡು. ಲೈಕ್ 120 ರೂಪಾಯಿ ಹೇಳ್ತಿದೆ 200 ಕಿಲೋಮೀಟರ್ಗೆ. ಹೋಗೋಣ ಬನ್ನಿ ಹೋಗೋಣ. ಸೊ ನೀವು ನನ್ನ ಕೇಳ್ಬೋದು ಡೆಲ್ಲಿ ಹೇಗೆ ಅನ್ನಿಸ್ತಾ ಇದೆ ಅಂತ. ನಾ ಬಂದಿವತ್ತು ನಾಟ್ ಇವನ್ 24 ಅವರ್ಸ್ ಕೂಡ ಆಗಲಿಲ್ಲ ಡೆಲ್ಲಿಗೆ. ಬಟ್ ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಹೇಳಿದರೆ, ನಮ್ಮ ಸ್ಟೇಟೇ ಬೆಸ್ಟ್ ಗುರು. ಏನೇ ಹೇಳಿ, ಲೈಕ್ ಇಲ್ಲಿ ಸಹ ಕ್ಲೀನಾಗಿರೋ ತುಂಬ ಸ್ಟ್ರೀಟ್ಸ್ಗಳಿದೆ ಕರ್ನಾಟಕಕ್ಕೆ. ನಮ್ಮ ಜಾಗಕ್ಕಿಂತ ಚೆನ್ನಾಗಿರುವಂಥ ಜಾಗಗಳು. ಬಟ್ ಇಲ್ಲಿ ಒಂಥರ ಕೈಂಡ್ ಆಫ್ ಅನ್ಡೆವಲಪ್ಡ್ ಅಂತ ಅನ್ನಿಸ್ತದೆ. ನನಗೆ ಆ ಥರ ಅನ್ನಿಸ್ತು. ಯಾಕೆ ಅನ್ನಿಸ್ತು ಅಂತ ಗೊತ್ತಿಲ್ಲ. ಈಗ ಆಟೋ ಕ್ಯಾಬ್ಗೆ ಮಾಡ್ತೀವಂದರೆ ಬೆಂಗಳೂರಲ್ಲಿ ಸುಲಭಕ್ಕೆ ಸಿಕ್ಕಿದಂಗೆ ಡೆಲ್ಲೀಲಿ ಕ್ಯಾಬ್ಗಳು ಸಿಗಲ್ಲ. ಆ್ಯಂಡ್ ಪ್ರೈಸ್ ಬಗ್ಗೆ ಮಾತಾಡೋಕ್ಕಾಗೋದಿಲ್ಲ, ಬಿಕಾಸ್ ನಾವು ಬೇರೆ ಕಡೆಯಿಂದ ಬಂದವನು ಹೆಂಗೆ ಬೇಕಾದ್ರೆ ಟೋಪಿ ಹಾಕ್ಸ್ಕೊಳ್ತೀವಿ. ಮತ್ತು ಆಟೋಗಳು ಸಿಕ್ಕಿದ್ರು ಕೂಡ ಅವ್ರು ಯಾರೂ ಕೂಡ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡೋದಿಲ್ಲ. ಗೂಗಲ್ ಪೇ ಆಗಿರಲಿ, ಫೋನ್ಪೇ ಆಗಿರಲಿ ಏನೂ ಮಾಡೋದಿಲ್ಲ. ಇನ್ನು ನನಗೆ ವರ್ತು ಅಂತ ಅನಿಸಿದ್ದು ಬೈಕ್ ಕ್ಯಾಬ್ ಒಂದೇ. ಅವರಿಗೂ ಸಹ ನಾನೇ ಗೂಗಲ್ ಮ್ಯಾಪಲ್ಲಿ ದಾರಿಗೆ ಹೇಳ್ಕೊಟ್ಕೊಂಡು ಕರ್ಕೊಂಬಂದಿರೋದು.
ಗೊತ್ತಿಲ್ಲ ಗುರು ಅದು ಹೇಗೆ ಜೀವನ ಮಾಡ್ತಿದ್ದಾರೆ ಈಗೇನು ಕತೆ ಅಂತ. ಬಟ್ ಏನೋ ಒಂಥರ ಒಳ್ಳೆ ವೈಬ್ ಇದೆ ಡೆಲ್ಲೀಲಿ. ಆ್ಯಂಡ್ ನೆನ್ನೆ ಹಾಗೆ ಗ್ಲೌಸ್ ತಗೊಂಬರಕ್ಕೆ ಹೋಗಿದ್ದೆ ಹೇಳಿದಲ್ಲ, ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಬಟ್ ತೋರಿಸ್ತೀನಿ ನಾನು. ಇದೇ ಗ್ಲೌಸು, ಏನು ಕೋದ್ರಾ ಅಂತ. ಆನ್ಲೈನಲ್ಲಿ ಕೂಡ 1600 ರೂಪಾಯಿ ಇದೆ, ಶಾಪಲ್ಲಿ ಕೂಡ 1600 ರೂಪಾಯಿ ಇದೆ. ಇದನ್ನು ರೈಡ್ ಮಾಡ್ಬೇಕಾದ್ರೆ ಅಲ್ಲಿ ಇಲ್ಲಿ ಚುಚ್ಚಕೊಂಟ ಇನ್ನೇನು ಕತೆ ಗೊತ್ತಿಲ್ಲ. ಬಿಕಾಸ್ ಒಂದು ಸಲ ವೇರಿನ ಆಗದೆ ನಾವು ಗ್ಲೌಸ್ ಆಗಿರಲಿ, ಬೂಟ್ಸ್ ಆಗಿರಲಿ, ಜಾಕೆಟ್ ಆಗಿರಲಿ, ರೈಡಿಂಗ್ ಪ್ಯಾಂಟ್ಸ್ ಆಗಿರಲಿ ಎಂಥರನ್ನೂ ಯೂಸ್ ಮಾಡೋಕ್ಕಾಗಲ್ಲ. ಈಗ ಸದ್ಯಕ್ಕೆ ನಿಮ್ಮ ತಲೆ ತಿನ್ನೋದು ನಿಲ್ಲಿಸ್ಬಿಟ್ಟು ಟೀ ಕುಡಿಯೋಣ. ಟೀ ಹೇಗಾಗಿದೆ ಗೊತ್ತಿಲ್ಲ, ಸ್ಟ್ರಾಂಗ್ ಇತ್ತಿಲ್ಲ ಅಂತ ಹೇಳ್ಬಿಟ್ಟು 2 ಬ್ಯಾಗ್ ಹಾಕಿದ್ದೀನಿ. ಸೊ ನಾನೀಗ ಇದ್ದೀನಿ ಆ್ಯಕ್ಚುಲಿ ಡೆಲ್ಲೀಲಿ ಏನು ಮಾಡ್ತಿದ್ದೀನಿ ಅಂತ ಕೇಳಿದರೆ, ನಮ್ಮ ಹಿಂದೆ ಕಾಣಿಸ್ತಿದೆಲ್ಲ ಈ ಕೆಲಸಕ್ಕೋಸ್ಕರ ಡೆಲ್ಲಿಗೆ ಬಂದು ಒಂದಿನ ಆಯಿತು. ಹಾಗೆ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರ ಮೋಕ್ಷಿತ್ ನಂಜಪ್ಪ ಬ್ಲಾಗ್ಸ್ ಆ್ಯಂಡ್ ನಾನು ನಿಮ್ಮ ಮೋಕ್ಷಿತ್. ಹಾಗೆ ಒಂದು ಬೈಕ್ ತಗೊಂಡಿದ್ದೆ, ಡೆಲಿವರಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಕೂತಿದ್ದೀನಿ. ಹೋಯ್ತಾ ನಿಮಗೆ ಗೊತ್ತಾಗುತ್ತೆ ಏನು ಮಾಡ್ತೀನಿ ಏನು ಕತೆ ಅಂತ ಹೇಳೋದು. ಸೊ ಲೆಟ್ಸ್ ಗೋ.